ನಮಸ್ಕಾರ ಸ್ನೇಹಿತರೆ, ಸೀಕ್ರೆಟ್ಸ್ ಹಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಎವರೆಸ್ಟ್ ಶಿಖರದ ನೆಲ, ಬುದ್ಧನ ಜನ್ಮಭೂಮಿ ಮತ್ತು ವಿಶ್ವದ ಅತ್ಯಂತ ವಿಶಿಷ್ಟ ಧ್ವಜವನ್ನು ಹೊಂದಿರುವ ರಾಷ್ಟ್ರ ಮತ್ತು ನಮ್ಮ ನೆರೆಯ ರಾಷ್ಟ್ರವೂ ಆಗಿರುವ ನೇಪಾಳದ ಬಗ್ಗೆ ತಿಳಿದುಕೊಳ್ಳೋಣ. ನೇಪಾಳ ಚೀನಾ ಮತ್ತು ಭಾರತದ ನಡುವೆ ನೆಲೆಸಿರುವ ಒಂದು ಸಣ್ಣ ದೇಶವಾದರೂ ಅದರಲ್ಲಿರುವ ಅದ್ಭುತಗಳು ಅಪಾರ. ಇಲ್ಲಿ ಹಿಮಾಲಯದ ಎತ್ತರದ ಶಿಖರಗಳಿವೆ, ಆಳವಾದ ಕಮರಿಗಳಿವೆ, ವಿಶಿಷ್ಟವಾದ ಸಂಸ್ಕೃತಿ ಇದೆ ಮತ್ತು ಪ್ರಪಂಚದಲ್ಲೇ ಅತ್ಯಂತ ಆಕರ್ಷಕವಾದ ಕಥೆಗಳಿವೆ. ಈ ವಿಡಿಯೋದಲ್ಲಿ ನೇಪಾಳದ 10 ಅದ್ಭುತ ಸಂಗತಿಗಳನ್ನು ನಾವು ತಿಳಿದುಕೊಳ್ಳೋಣ. ಬನ್ನಿ. ಫ್ಯಾಕ್ಟ್ ನಂಬರ್ 1, ವಿಶ್ವದ ಚಾವಣಿ ಎವರೆಸ್ಟ್ ಮತ್ತು 8000 ಮೀಟರ್ ಶಿಖರಗಳು. ಮೊದಲನೆಯದಾಗಿ ನೇಪಾಳವನ್ನು ವಿಶ್ವದ ಚಾವಣಿ ಎಂದು ಕರೆಯುತ್ತಾರೆ, ಏಕೆಂದರೆ ವಿಶ್ವದ 14 ಅತಿ ಎತ್ತರದ ಪರ್ವತಗಳಲ್ಲಿ 8 ನೇಪಾಳದಲ್ಲೇ ಇವೆ. ಅದರಲ್ಲಿ ಮುಖ್ಯವಾದದ್ದು ಮೌಂಟ್ ಎವರೆಸ್ಟ್. ಇದು ಸಮುದ್ರ ಮಟ್ಟದಿಂದ 8848.86 ಮೀಟರ್ ಎತ್ತರದಲ್ಲಿದೆ. ನೇಪಾಳಿಗಳು ಈ ಶಿಖರವನ್ನು ಸಾಗಮಾರ್ತ ಎಂದು ಕರೆಯುತ್ತಾರೆ, ಅಂದರೆ ಆಕಾಶದ ದೇವತೆ ಎಂದರ್ಥ. ಇನ್ನು ಟಿಬೆಟಿಯನ್ನರು ಇದನ್ನು ಚೊಮೊಲುಂಗ್ಮಾ ಎಂದು ಕರೆಯುತ್ತಾರೆ, ಇದರ ಅರ್ಥ ಪವಿತ್ರ ತಾಯಿ ಎಂದರ್ಥವಾಗುತ್ತದೆ. ಇದು ಕೇವಲ ಪರ್ವತವಲ್ಲ, ಇದು ನೇಪಾಳಿಗರ ನಂಬಿಕೆಯ ಭಾಗವಾಗಿದೆ. ಫ್ಯಾಕ್ಟ್ ನಂಬರ್ 2, ಗಮನಿಸಬೇಕಾದ ಧ್ವಜ, ವಿಶ್ವದ ಏಕೈಕ ತ್ರಿಕೋನ ರಾಷ್ಟ್ರಧ್ವಜ. ವಿಶ್ವದಲ್ಲೇ ಅತ್ಯಂತ ವಿಶಿಷ್ಟವಾದ ರಾಷ್ಟ್ರಧ್ವಜ ನೇಪಾಳದ್ದು. ಪ್ರಪಂಚದ ಬಹುತೇಕ ಎಲ್ಲ ದೇಶದ ಧ್ವಜಗಳು ಆಯತಾಕಾರದಲ್ಲಿರುತ್ತವೆ, ಆದರೆ ನೇಪಾಳದ ಧ್ವಜ ಮಾತ್ರ ತ್ರಿಕೋನಾಕಾರದಲ್ಲಿದೆ. ಇದು 2 ಕೆಂಪು ತ್ರಿಕೋನಗಳನ್ನು ಒಳಗೊಂಡಿದೆ, ನೀಲಿ ಗಡಿಯನ್ನು ಹೊಂದಿದೆ ಮತ್ತು ಮೇಲಿನ ತ್ರಿಕೋನದಲ್ಲಿ ಚಂದ್ರ ಮತ್ತು ಕೆಳಗಿದರಲ್ಲಿ ಸೂರ್ಯ ಇದೆ. ಇದರ ಅರ್ಥ ಸೂರ್ಯ ಮತ್ತು ಚಂದ್ರ ಇರುವವರೆಗೂ ದೇಶ ಉಳಿಯುತ್ತದೆ ಎಂಬ ಸಂಕೇತ. ಈ ಧ್ವಜದ ಮೂಲ ವಿನ್ಯಾಸ 2000 ವರ್ಷಗಳಷ್ಟು ಹಳೆಯದು ಎಂದು ನಂಬಲಾಗಿದೆ. ಫ್ಯಾಕ್ಟ್ ನಂಬರ್ 3, ಕುಮಾರಿ ಜೀವಂತ ದೇವತೆ. ನೇಪಾಳದಲ್ಲಿ ಜೀವಂತ ದೇವತೆ ಇದ್ದಾಳೆ. ಕುಮಾರಿ ಎನ್ನುವುದು ಪ್ರಪಂಚದಲ್ಲೇ ಏಕೈಕ ಜೀವಂತ ದೇವತೆ. ಇದು ಪ್ರೌಢಾವಸ್ಥೆ ತಲುಪದ ಒಬ್ಬ ಬಾಲಕಿ. ಅವಳು ಹಿಂದೂ ದೇವತೆ ತೆಲಿಜುವಿನ ಅವತಾರವೆಂದು ನಂಬಲಾಗಿದೆ. 100 ವರ್ಷಗಳ ಸಂಪ್ರದಾಯದಂತೆ ನ್ಯೂಯಾರ್ಕ್ ಸಮುದಾಯದಿಂದ ಈ ವಿಶೇಷ ಮಾನದಂಡಗಳ ಆಧಾರದ ಮೇಲೆ ಆಯ್ಕೆಯಾದ ಈ ಬಾಲಕಿಯನ್ನು ಕಾಠ್ಮಂಡುವಿನ ಕುಮಾರಿಘರ್ ಅರಮನೆಯಲ್ಲಿ ಬಹಳ ಗೌರವದಿಂದ ಪೂಜಿಸಲಾಗುತ್ತದೆ. ಹಿಂದೂಗಳು ಮತ್ತು ಬೌದ್ಧರು ಇಬ್ಬರೂ ಇವಳನ್ನು ಪೂಜಿಸುತ್ತಾರೆ. ಫ್ಯಾಕ್ಟ್ ನಂಬರ್ 4, ಎಂದಿಗೂ ವಸಾಹತು ಆಗದ ದೇಶ. 4ನೇ ಸಂಗತಿ ತುಂಬಾ ಹೆಮ್ಮೆಯದ್ದು. ನೇಪಾಳ ಎಂದಿಗೂ ಸಹ ವಿದೇಶಿ ಆಕ್ರಮಣಕ್ಕೆ ಒಳಗಾಗೇ ಇಲ್ಲ. ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ. ದಕ್ಷಿಣ ಏಷ್ಯಾದಲ್ಲೇ ಅತ್ಯಂತ ಹಳೆಯ ಸ್ವತಂತ್ರ ರಾಷ್ಟ್ರ ಇದು. ಬ್ರಿಟಿಷ್ ಭಾರತದ ಆಳ್ವಿಕೆಯ ಕಾಲದಲ್ಲೂ ನೇಪಾಳ ತನ್ನ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡಿತ್ತು. ಇದೇ ಕಾರಣಕ್ಕೆ ನೇಪಾಳ ಸ್ವಾತಂತ್ರ್ಯ ದಿನವನ್ನು ಆಚರಿಸುವ ಅಗತ್ಯವೇ ಇಲ್ಲ. ಬ್ರಿಟಿಷರು ನೇಪಾಳದ ಗೂರ್ಖಾ ಯೋಧರ ಶೌರ್ಯಕ್ಕೆ ಮಾರು ಹೋಗಿ ಅವರನ್ನು ತಮ್ಮ ಸೇನೆಯಲ್ಲಿ ಸೇರಿಸಿಕೊಂಡರು. ಇಂದಿಗೂ ಗೂರ್ಖಾ ಸೈನಿಕರು ಬ್ರಿಟಿಷ್ ಮತ್ತು ಭಾರತೀಯ ಸೇನೆಗಳಲ್ಲಿ ತಮ್ಮ ಧೈರ್ಯಕ್ಕೆ ಪ್ರಸಿದ್ಧರು. ಫ್ಯಾಕ್ಟ್ ನಂಬರ್ 5, ಬುದ್ಧನ ಜನ್ಮಭೂಮಿ. ವಿಶ್ವದ ಶಾಂತಿಯ ಸಂದೇಶವನ್ನು ನೀಡಿದ ಗೌತಮ ಬುದ್ಧರು ಹುಟ್ಟಿದ್ದು ನೇಪಾಳದ ಲುಂಬಿನಿಯಲ್ಲಿ. ಸಿದ್ಧಾರ್ಥ ಗೌತಮ ಶಾಕ್ಯ ವಂಶದ ರಾಜಕುಮಾರರಾಗಿ ಲುಂಬಿನಿಯ ಮಾಯಾದೇವಿ ದೇವಾಲಯದಲ್ಲಿ ಜನಿಸಿದರು. ಇಂದು ಲುಂಬಿನಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಮತ್ತು ಪ್ರಪಂಚದ ಅತ್ಯಂತ ಪವಿತ್ರ ಬೌದ್ಧ ಯಾತ್ರಾ ಸ್ಥಳವಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಯಾತ್ರಾರ್ಥಿಗಳು ಇಲ್ಲಿಗೆ ಬಂದು ಹೋಗುತ್ತಾರೆ. ಫ್ಯಾಕ್ಟ್ ನಂಬರ್ 6, ವೈವಿಧ್ಯಮಯ ಸಂಸ್ಕೃತಿ, 80+ ಜನಾಂಗ ಮತ್ತು 123 ಭಾಷೆಗಳು. ನೇಪಾಳ ಒಂದು ಸಣ್ಣ ದೇಶವಾದರೂ ಇಲ್ಲಿ ವೈವಿಧ್ಯತೆ ಅಗಾಧವಾಗಿದೆ. ಇಲ್ಲಿ 80ಕ್ಕೂ ಹೆಚ್ಚು ಜನಾಂಗೀಯ ಗುಂಪುಗಳು ಮತ್ತು 123ಕ್ಕೂ ಹೆಚ್ಚು ಭಾಷೆಗಳಿವೆ. ನೇಪಾಳಿ ಅಧಿಕೃತ ಭಾಷೆಯಾದರೂ ಇಲ್ಲಿ ಮೈಥಿಲಿ, ಭೋಜ್ಪುರಿ, ತಮಾಂಗ್ ಸೇರಿದಂತೆ ಅನೇಕ ಪ್ರಾದೇಶಿಕ ಭಾಷೆಗಳಿವೆ. ಇದನ್ನು ವೈವಿಧ್ಯತೆಯ ವಿಶ್ವವಿದ್ಯಾಲಯ ಎಂದು ಕರೆಯಲಾಗುತ್ತದೆ. ವಿವಿಧ ಧರ್ಮಗಳು, ಸಂಸ್ಕೃತಿಗಳು, ಸಂಪ್ರದಾಯಗಳು ಇಲ್ಲಿ ಸಾಮರಸ್ಯದಿಂದ ಬಾಳುತ್ತವೆ. ಇದು ನೇಪಾಳದ ವಿಶೇಷ ಗುಣವಾಗಿದೆ. ಫ್ಯಾಕ್ಟ್ ನಂಬರ್ 7, ಆಳದ ಕಮರಿಗಳು ಮತ್ತು ಎತ್ತರದ ಸರೋವರಗಳು. ಇಲ್ಲಿ ಕಾಳಿ ಗಂಡ್ಕಿ ಕಮರಿ ಇದೆ.
ಇದು ವಿಶ್ವದ ಆಳದ ಕಮರಿಗಳಲ್ಲಿ ಒಂದು, ಅಂದರೆ ಇದು 4375 ಮೀಟರ್ ಆಳವಿದೆ. ಇದು ವಿಶ್ವದ 2 ಎತ್ತರದ ಶಿಖರಗಳಾದ ಅನ್ನಪೂರ್ಣ ಮತ್ತು ಧೌಲಾಗಿರಿ ಇವೆರಡು ನಡುವೆ ಹರಿಯುತ್ತದೆ. ನೇಪಾಳದಲ್ಲೇ ವಿಶ್ವದ ಅತ್ಯಂತ ಎತ್ತರದ ಸರೋವರ ತಿಲಿಚೌ, ಇದು 4800 ಮೀಟರ್ಗಳಷ್ಟು ಎತ್ತರದಲ್ಲಿ ಇದೆ. ಜೊತೆಗೆ ಸೇಫೊಕ್ಸ್ಕೊಂಡೋ ವಿಶ್ವದ ಅತ್ಯಂತ ಆಳವಾದ ಸರೋವರವೂ ಇಲ್ಲೇ ಇದೆ. ಈ ಸರೋವರವು 145 ಮೀಟರ್ ಆಳವಿದೆ. ಒಟ್ಟಾರೆ ನೇಪಾಳ ಸಮುದ್ರ ಮಟ್ಟದಿಂದ ಕೇವಲ 59 ಮೀಟರ್ ಎತ್ತರದಿಂದ ಹಿಡಿದು 8848 ಮೀಟರ್ವರೆಗೆ ಏರಿಳಿತವನ್ನು ಹೊಂದಿರುವ ಏಕೈಕ ದೇಶವಾಗಿದೆ. ಫ್ಯಾಕ್ಟ್ ನಂಬರ್ 8, ಯುನೆಸ್ಕೋ ಪರಂಪರೆಯ ತಾಣಗಳ ಕೇಂದ್ರ. ವಿಶ್ವದ ಅತಿ ಹೆಚ್ಚು ಯುನೆಸ್ಕೋ ತಾಣಗಳ ಸಾಂದ್ರತೆ ಈ ದೇಶ ಹೊಂದಿದೆ. ಕಾಠ್ಮಂಡು ನಗರದ ಸುತ್ತ 15 ಕಿಲೋಮೀಟರ್ ತ್ರಿಜ್ಯದಲ್ಲಿ 7 ಯುನೆಸ್ಕೋ ಪಾರಂಪರಿಕ ಸಾಂಸ್ಕೃತಿಕ ತಾಣಗಳಿವೆ. ಸ್ವಯಂಭುನಾಥ ಸ್ತೂಪ, ಪಶುಪತಿನಾಥ ದೇವಾಲಯ, ಭಕ್ತಪುರ ದರ್ಬಾರ್ ಚೌಕ್, ಪಾಟನಾ ದರ್ಬಾರ್ ಚೌಕ್, ಕಾಠ್ಮಂಡು ದರ್ಬಾರ್ ಚೌಕ್, ಚಾಂಗು ನಾರಾಯಣ್ ದೇವಾಲಯ ಮತ್ತು ಬೌದ್ಧನಾಥ ಸ್ತೂಪ ಇವೆಲ್ಲವೂ ಇದೇ ತ್ರಿಜ್ಯದಲ್ಲಿವೆ. ಇದನ್ನು ಜೀವಂತ ಸಾಂಸ್ಕೃತಿಕ ವಸ್ತು ಸಂಗ್ರಹಾಲಯ ಎಂದು ಕರೆಯಲಾಗುತ್ತದೆ. ಫ್ಯಾಕ್ಟ್ ನಂಬರ್ 9, ಪ್ರಾಣಿ ಪ್ರಿಯರು, ನಾಯಿ ಪೂಜೆ ಮತ್ತು ಗೋವಿನ ಗೌರವ. ತಿಹಾರ್ ಹಬ್ಬದಲ್ಲಿ ಅವರು ನಾಯಿಯನ್ನು ಪೂಜಿಸಿ ಮತ್ತು ಉತ್ತಮ ಆಹಾರವನ್ನು ನೀಡುತ್ತಾರೆ. ಹಸು ಅವರಿಗೆ ಪವಿತ್ರ. ಅವರು ಹಸುವನ್ನು ದೇವತೆಯ ಸ್ವರೂಪವೆಂದು ಪೂಜಿಸುತ್ತಾರೆ. ಹಸುವನ್ನು ಕೊಂದರೆ 12 ವರ್ಷಗಳ ಜೈಲು ಶಿಕ್ಷೆಯಾಗುತ್ತದೆ. ನೇಪಾಳದ ಚಿತ್ವಾನ್ ರಾಷ್ಟ್ರೀಯ ಉದ್ಯಾನವನ ಬಂಗಾಳ ಹುಲಿ, ಏಕಶೃಂಗಿ ಗೇಂಡಾಮೃಗ ಮತ್ತು ಹಿಮಚಿರತೆಯಂಥ ಅಪಾಯಕ್ಕೊಳಗಾದ ಪ್ರಾಣಿಗಳಿಗೆ ಆಶ್ರಯಧಾಮವಾಗಿದೆ. ಫ್ಯಾಕ್ಟ್ ನಂಬರ್ 10, ಕಾಠ್ಮಂಡು ಒಂದು ಕಾಲದಲ್ಲಿ ಸರೋವರವಾಗಿತ್ತು. ಇದೊಂದು ಆಶ್ಚರ್ಯಕರ ಸಂಗತಿ. ಕಾಠ್ಮಂಡು ಅಂದರೆ ಇಂದಿನ ರಾಜಧಾನಿ ಒಂದು ಕಾಲದಲ್ಲಿ ಒಂದು ದೊಡ್ಡ ಸರೋವರವಾಗಿತ್ತು. ನೇಪಾಳಿಯ ಪುರಾಣದ ಪ್ರಕಾರ ಬೋಧಿಸತ್ವ ಮಂಜುಶ್ರೀ ಕಾಠ್ಮಂಡು ಕಣಿವೆಗೆ ಬಂದು ಅಲ್ಲಿದ್ದ ದೊಡ್ಡ ಸರೋವರವನ್ನು ನೋಡಿ ತನ್ನ ಕತ್ತಿಯಿಂದ ಚೋಬಾರ್ ಬೆಟ್ಟವನ್ನು ಕತ್ತರಿಸಿ ನೀರನ್ನು ಹೊರಗೆ ಹರಿಸಿದರು. ಇದರಿಂದ ಕಣಿವೆಯಲ್ಲಿ ನಾಗರಿಕತೆ ವಿಕಸನಗೊಳ್ಳಲು ಸಾಧ್ಯವಾಯಿತು. ವಿಜ್ಞಾನಿಗಳು ಸಹ ಇದನ್ನು ಬೆಂಬಲಿಸುತ್ತಾರೆ. ಕಣಿವೆಯು ಸುಮಾರು 15,000 ವರ್ಷಗಳ ಅವಧಿಯಲ್ಲಿ ಹಂತ ಹಂತವಾಗಿ ಒಣಗಿತು ಎಂಬುದು ಅವರ ಅಭಿಪ್ರಾಯವಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ನೇಪಾಳದ 10 ಅದ್ಭುತ ಸಂಗತಿಗಳು. ಈ 10 ಅದ್ಭುತಗಳಲ್ಲಿ ನಿಮಗೆ ಯಾವುದು ಇಷ್ಟವಾಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತ ಸಂಗತಿಗಳನ್ನು ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.